ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ, ಹಾಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗೇನ ಚರಾಚರಂ ತತ್ಪದಂ ದರ್ಶಿತಂ ಗೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿ ಆಗಿದೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಈ ದಿನ ಶುಭ ಮಂಗಳವಾರ. ನೋಡಿ, ವಿಶೇಷವಾಗಿರುವಂಥದ್ದು ಚತುರ್ದಶಿ ತಿಥಿ ಬಂದಿರುವಂಥದ್ದು. ಹಾಗಾಗಿ ಈ ದಿನ ಮಂಗಳ ಗೌರಿಯನ್ನು, ಶಕ್ತಿ ದೇವತೆಯನ್ನು ಪೂಜೆ ಮಾಡ್ಕೊಂಡು ದಿನವನ್ನು ಪ್ರಾರಂಭ ಮಾಡಿ ಅನುಕೂಲಗಳಾಗುತ್ತೆ. ಅದರ ಜೊತೆ ದಿನನಿತ್ಯವೂ ಕೂಡ ನಾವು ಈ ಪಂಚಾಂಗಗಳನ್ನು ಕೇಳಬೇಕು, ಮತ್ತು ಪಠಣ ಮಾಡಬೇಕು ಅಂತ, ಶ್ರವಣ ಮಾಡಬೇಕು, ಪಠಣ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂದರೆ ಈ ಪಂಚಾಂಗಗಳಿಂದ, ಶ್ರವಣದಿಂದ ಅನೇಕ ಫಲಗಳು ನಮಗೆ ಸಿಗುತ್ತೆ. ಆ ದಿನ ಅಭಿವೃದ್ಧಿ ಆಗುತ್ತೆ. ಆ ದಿನ ಏನೆಲ್ಲ ನೀವು ಕೆಲಸ ಕಾರ್ಯಗಳು ಅಂದ್ಕೊಂಡಿರ್ತೀರಾ ಅವೆಲ್ಲವೂ ಕೂಡ ನಿಮಗೆ ದಿಗ್ವಿಜಯ ಆಗುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗಾಗಿ ಈ ದಿನ ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ನಾವು ಈ ದಿನ ಇರುವಂಥದ್ದು. ನೋಡಿ, ಕೃಷ್ಣ ಪಕ್ಷ ಚತುರ್ದಶಿ ತಿಥಿ ಈ ದಿನ. ಹಾಗೆ ವಿಶೇಷವಾಗಿರುವಂತಹ ಪೂರ್ವಾಷಾಢ ನಕ್ಷತ್ರ, ವಜ್ರ ಯೋಗ ವಿಷ್ಟಿಕರಣವನ್ನು ಕೂಡ ನಾವು ಈ ದಿನ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು. ಯಾಕಂದರೆ ಈ ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ಯಾವುದೇ ರೀತಿಯ ಶುಭ ಪ್ರಯಾಣಗಳನ್ನು ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡಿದಾಗ ಮಧ್ಯಾಹ್ನ 3:26 4:52 ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 9:40 11:06 ಈ ದಿನ ನಮಗೆ ಯಮಗಂಡ ಕಾಲವನ್ನು ಕೂಡ ನಾವು ಇದನ್ನು ನೋಡ್ಕೊಳ್ಬೋದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 12:33 1:59 ಈ ದಿನ ಗುಳಿಕ ಕಾಲವನ್ನು ನೋಡ್ಬೋದು. ಇನ್ನು ಪ್ರಾತಃ ಕಾಲದ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ 5:07 5:57 ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನೋಡ್ಕೊಂಡಿದ್ದಾಯ್ತು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ಅವಶ್ಯಕವಾಗಿ ತಿಳ್ಕೋಬೇಕು. ಸೂರ್ಯೋದಯ ಬೆಳಗ್ಗೆ 6:47 ಸೂರ್ಯೋದಯವಾದರೆ ಸಂಜೆ 6:19 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರು, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿ ಆಗಿತ್ತು ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಮೊದಲ 6 ರಾಶಿಗಳು. ಯಾದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಶುಭ ಮಂಗಳವಾರ. ಯಾರೆಲ್ಲ ಹೆಂಗಳೆಯವರು, ಹೆಣ್ಣು ಮಕ್ಕಳು ಮನೆಯಲ್ಲಿ ಇರ್ತೀರಾ, ಏನಾದರೂ ಮದುವೆಗೆ ಸಂಬಂಧಪಟ್ಟಂತಹ ತೊಂದರೆಗಳಾಗಿದ್ದು ಅಥವಾ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ರು ಕೂಡ ಈ ದಿನ ಎಲ್ಲ ರಾಶಿಯವರು ಕೂಡ ಮಂಗಳ ಗೌರಿಯನ್ನಾಗಲಿ ಅಥವಾ ಗ್ರಾಮ ದೇವತೆಯನ್ನು ಈ ದಿನ ವಿಶೇಷವಾಗಿ ಪೂಜೆಗಳನ್ನು ಮಾಡ್ಕೊಳ್ಳಿ. ಅನೇಕ ಫಲಗಳು, ಅಭಿವೃದ್ಧಿ ಕೂಡ ಆಗುತ್ತೆ. ಮನೆಯಲ್ಲೂ ಕೂಡ ಸಂತಾನಪ್ರದ ಕೂಡ ಆಗುವಂಥದ್ದು ಇರುವಂಥದ್ದು. ಹಾಗಾಗಿ ಇದರ ಜೊತೆ ಈ ದಿನ 12 ರಾಶಿಗಳು, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನು ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ಈ ದ್ವಾದಶ ರಾಶಿಯವರಿಗೆ ಯಾರಿಗೆಲ್ಲ ಅನುಕೂಲಗಳಿದೆ, ಯಾರಿಗೆಲ್ಲ ಅನಾನುಕೂಲಗಳಿದೆ, ಏನೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅದನ್ನು ನೋಡುವಂಥ ಸಮಯ. ಪ್ರಥಮ ರಾಶಿ ಮೇಷರಾಶಿ. ಇದನ್ನು ಮೇಷರಾಶಿಯವರಿಗೆ ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತ ಇರುವಂಥದ್ದು. ನೋಡಿ, ಯಾರೆಲ್ಲ ಮೇಷರಾಶಿಗಳು ಸ್ವಂತ ವ್ಯಾಪಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಆ ಸ್ವಂತರಾಗಿ ಏನೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತೀರ, ಅವರಿಗೆ ಅಭಿವೃದ್ಧಿಯ ಒಂದು ಸಂಕೇತ ಇರುವಂಥದ್ದು. ಅಂದರೆ ಅಭಿವೃದ್ಧಿ ಆಗುತ್ತೆ. ಏನಾದರೂ ವ್ಯವಹಾರಗಳಲ್ಲಿ ತೊಡಗುಂಟಾಗಿದ್ದರೆ, ತೊಂದರೆಗಳು ಆಗ್ತಾ ಇದ್ದರೆ, ವ್ಯಾಪಾರ ಆಗ್ತಾ ಇಲ್ಲ ಅಂತ ಇದ್ರು ಕೂಡ ನಿಮಗೆ ಮೇಷರಾಶಿಯವ್ರಿಗೆ ದಿನ ಒಳ್ಳೆಯ ದಿನ ಅಂತ ಹೇಳ್ಬೋದು. ಅನುಕೂಲಗಳಾಗುತ್ತೆ. ನಾಳೆ ಅಮಾವಾಸ್ಯೆ ಇರೋದ್ರಿಂದ ಈ ದಿನ ಕೆಲವು ಸಂಜೆ ಪೂಜಾದಿಗಳನ್ನು ಮಾಡ್ಕೊಳ್ಳಿ. ಮುಂದಿನ ದಿನಗಳು ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ನೀವು ಹೊಂದ್ತೀರಾ ಅಂತ ಹೇಳ್ಬೋದು. ಇನ್ನು ವಸ್ತುಗಳು ಕಳವಾಗುವ ಸಾಧ್ಯತೆ ಹೆಚ್ಚಾಗಿರ್ಬೋದು. ನೋಡಿ, ವಸ್ತುಗಳು ಅಲ್ಲಿ ಒಂದು ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಆಗಲಿ ಅಥವಾ ಮನೆಗಳಲ್ಲಾಗಲಿ ಕುಟುಂಬದಲ್ಲಿ ಏನಾದರೂ ಬೆಲೆ ಬಾಳುವ ವಸ್ತುಗಳು ಕಳವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ನೋಡಿಕೊಂಡು ಈ ದಿನ ನೀವು ಕಳಿಬೇಕಾಗುತ್ತೆ. ಮೇಷರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ, ಮೇಷರಾಶಿಯವ್ರಿಗೆ ಏನು ಹೇಳ್ತಾ ಇದೆ,
ಹಣಕಾಸಿನ ವಿಚಾರವಾಗಿ ಕೂಡ ನೀವು ಬಹು ಎಚ್ಚರಿಕೆಯಿಂದ ದಿನವನ್ನು ಕಳಿಬೇಕಾಗುತ್ತೆ. ಏನಾದರೂ ಹಣ ಕಳೆದುಕೊಳ್ಳುವಂಥದ್ದು ಅಥವಾ ಅವ್ರ ಹಣವನ್ನು ವೇಸ್ಟ್ ಮಾಡುವಂಥದ್ದು ಇದೆಲ್ಲ ಕೂಡ ಇರುವಂಥದ್ದು. ಹಾಗಾಗಿ ನೋಡಿಕೊಂಡು ದಿನವನ್ನು ಕಳಿಬೇಕಾಗುತ್ತೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವ್ರಿಗೆ ನೋಡಿದಾಗ ಕೆಲಸದಲ್ಲಿ ಶುಭ ಸಮಾಚಾರ ಕೂಡ ದೊರೆಯುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ತುಂಬ ವಿಶೇಷ ಮಾಡುವಂತಹ ಎಲ್ಲೋ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರ, ನಿಮಗೆ ಏನೋ ತೊಂದರೆಗಳು ಆಗ್ತಾ ಇರುತ್ತೆ. ಆದರೆ ನೋಡಿ, ಈ ದಿನ ಶುಭವಾಗಿರುವಂಥದ್ದು, ಶುಭ ಸಮಾಚಾರಗಳನ್ನು ಕೇಳ್ತೀರಾ, ಅನುಕೂಲಗಳು ಕೂಡ ಆಗುವಂಥದ್ದು ಈ ದಿನ ಇರುವಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರ ಅಂತ ಕೂಡ ಹೇಳಿದ್ರು. ವೃಷಭ ರಾಶಿಯವರಿಗೆ ತುಂಬ ಒಳ್ಳೆ ದಿನ ಅಂತ ಹೇಳ್ಬೋದು. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಲಿ ಯಾವುದೋ ಒಂದು ಕುಟುಂಬದ ಒಂದು ಸಂತೋಷಕರ ವಾತಾವರಣದಲ್ಲಿ ನೀವು ಈ ದಿನವನ್ನು ಕಳೆಯುವಂತಹ ಒಳ್ಳೆ ದಿನ, ಸುದಿನ ಅಂತಲೂ ಕೂಡ ಹೇಳ್ಬೋದು ವೃಷಭ ರಾಶಿಯವರಿಗೆ. ಇನ್ನು ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ಕೃಷ್ಣ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಓಕೆ, ಯಾರ ಬಗ್ಗೆ ಅಂತ ಹೇಳಿದ್ರಿ? ನನ್ನ ಮಗ ಸಂಜು ಕುಮಾರ್ ಅಂತ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಟಿವಿ ವಾಲ್ಯೂಮ್ ನೀವು ಮ್ಯೂಟ್ ಆಗಿಲ್ಲ ಅಂತ ಹೇಳಿದ್ರೆ ಕಾಲ್ ಕಟ್ ಆಗುತ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. 98ರಲ್ಲಿ ಹುಟ್ಟಿದ. 98ರಲ್ಲಿ ಹಾ, ಜನವರಿ 4ನೇ ದಿನ ಅಂತ. ಈಗ ಅಲ್ಲ, ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಹೇಳಿ. 98ನೇ ಇಸ್ವಿ ಯಾವ ಡೇಟ್ ಅಲ್ಲಿ ಹುಟ್ಟಿರೋದು? ಜನವರಿ 4ನೇ ತಾರೀಕು. ಜನವರಿ 4, 98ನೇ ಇಸ್ವಿ. ಟೈಮಿಂಗ್ಸು? ಟೈಮ್ ಸಂಜೆ 6 ಗಂಟೆಯಲ್ಲಿ. ಸಂಜೆ 6 ಗಂಟೆ. ಯಾವ ಸ್ಥಳದಲ್ಲಿ ಹುಟ್ಟಿದ್ದು ಅಂತ ಗೊತ್ತಿದೆಯಾ? ಬೆಂಗಳೂರಲ್ಲಿ ಹುಟ್ಟಿದ್ದವನು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಪ್ರಶ್ನೆ ಏನಿದೆ? ನಮಸ್ತೆ. ನಮಸ್ತೆ, ಹೇಳಿ ಹೇಳಿ, ಏನ್ ಪ್ರಶ್ನೆ ಇತ್ತು? ಏನ್ ಕೇಳಬೇಕಿತ್ತು ಮಗನ ಬಗ್ಗೆ? ಅವನಿಗೆ ಮದುವೆ ಮಾಡ್ಬೇಕು, ಅವ್ನು ಹೋಗ್ತಾ ಇಲ್ಲ ಸಮಯ. ಓಕೆ, ಉತ್ತರ ಭಾದ್ರ ನಕ್ಷತ್ರ, ಮೀನರಾಶಿ. ಮೀನರಾಶಿಯವರಿಗೆ ತುಂಬಾ ವಿಶೇಷವಾಗಿ ಅನುಕೂಲಕರ ದಿನಗಳು ಇರುವಂತದ್ದು. ಮಗನಿಗೆ ಕುಜದೋಷದ ಏನಾದ್ರು ಪೂಜೆ ಮಾಡಿಸಿದ್ರಾ ಮದುವೆ ವಿಚಾರದಲ್ಲಿ? ಮಾಡ್ತಿಲ್ಲ ಸಮಯ, ಹಂಗೆಲ್ಲ ಏನು ಮಾಡ್ತಿಲ್ಲ ಸಮಯ. ಓಕೆ, ಏನಿಲ್ಲ, ಜಾತಕ ನೋಡ್ತಾ ಈಗ ಸಾಮಾನ್ಯವಾಗಿ ಕುಜದೋಷ ಅಂತ ಹೇಳ್ತಾ ಇರುವಂತದ್ದು. ಹಾಗಾಗಿ ಏನು ಜಾಸ್ತಿ ಅಂತ ದೊಡ್ಡ ಕಾಳಸರ್ಪ ದೋಷನೋ ಆ ಥರ ಏನೂ ಇಲ್ಲ ಜಾತಕದಲ್ಲಿ. ಒಂದು ಸಾರಿ ನೀವು ಆದಷ್ಟು ಏನಾದರೂ ನಿಮಗೆ ಟೈಮ್ ಇತ್ತು ಅಂತಂದರೆ ಅವಶ್ಯಕವಾಗಿ ಒಂದು ಸೋಮವಾರ ನೀವು ಈ ಶ್ರೀ ಕಾಳಹಸ್ತೇಶ್ವರಿಗೆ ಹೋಗಿ ಅಲ್ಲಿ ಒಂದು ಪೂಜೆ ಮಾಡ್ಕೊಂಡು ಬನ್ನಿ. ನಿಮಗೆ ವಿಶೇಷವಾಗಿ ಅನುಕೂಲ ಆಗುತ್ತೆ. ಮದುವೆ ವಿಚಾರದಲ್ಲಿ ಏನೇ ತೊಂದರೆಗಳಾಗಿದ್ರು ಅಥವಾ ಈಗ ಮದುವೆಗೆ ಮಗ ಒಪ್ತಾ ಇಲ್ಲ ಅಂತಂದರೆ ನೋಡಿ, ಅವ್ರು ಶೀಘ್ರವಾಗಿ ನಾವು ಈ ಕುಂಭ ವಿವಾಹ ಮಾಡುವಂಥದ್ದು. ಅಂದರೆ ಕುಂಭ ವಿವಾಹ ಯಾವುದೇ ರೀತಿಯ ಮದುವೆಯಲ್ಲಿ ಅಡೆತಡೆಗಳಾಗ್ತಾ ಇದ್ದರೆ, ಏನಾದರೂ ತೊಂದರೆಗಳಾಗ್ತಾ ಇದ್ದರೆ ಅದೆಲ್ಲವನ್ನು ಕೂಡ ನೀವು ಅವಶ್ಯಕವಾಗಿ ಮಾಡ್ಕೊಳ್ಳಿ. ಜಾತಕ ರೀತಿ ತುಂಬ ಚೆನ್ನಾಗಿರುವಂಥದ್ದು. ಒಳ್ಳೆಯ ಒಂದು ಹೆಣ್ಮಗು ಕೂಡ ನಿಮ್ಮ ಮನೆಗೆ ಬರುವಂಥದ್ದು. ಆಮೇಲೆ ಹುಡುಗನ ಜಾತಕ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆಯ ಕೆಲಸ ಕೂಡ ಮಗನಿಗೆ ಸಿಗುತ್ತೆ. ತುಂಬ ಈ ಗೌರ್ಮೆಂಟ್ ಕೆಲಸ ಮಾಡುವಂತಹ ಅವಕಾಶಗಳು ಕೂಡ ಇರುತ್ತೆ. ಹಾಗಾಗಿ ಈ ಕೆಲಸದ ಕಡೆ ಗಮನ ಕೊಡಿ. ಮದುವೆ ವಿಚಾರದಲ್ಲಿ ಏನು ತೊಂದರೆಗಳಾಗಲ್ಲ, ಮುಂದೆ ಅನುಕೂಲಗಳು ಆಗೇ ಆಗುತ್ತೆ. ಇದು ಕುಂಭ ವಿವಾಹ ಒಂದು ಮಾಡ್ಕೊಳ್ಳಿ. ನೋಡಿ, ಇದು ಕುಂಭ ವಿವಾಹ ಅಂತ ಬಂದಾಗ ನದಿ ತೀರಗಳಲ್ಲಿ ವಿಶೇಷವಾಗಿ ಮಾಡ್ಕೊಳ್ಬೇಕು. ಎಲ್ಲೋ ಮನೆನೋ ದೇವಸ್ಥಾನಗಳಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಈ ರೀತಿ ಮಾಡ್ಕೊಳ್ಳಿ, ವಿಶೇಷವಾದ ಫಲ ಸಿಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯ ಫಲಾನುಫಲ ಯಾವ ರೀತಿ ಆಗಿದೆ ಗುರುಜಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಮುಂದಿನ ರಾಶಿ ಮಿಥುನ ರಾಶಿ. ನೋಡಿ, ಇದನ್ನ ಮಿಥುನ ರಾಶಿಯವ್ರಿಗೆ ಏನೆಲ್ಲ ಅನುಕೂಲಗಳಿದೆ, ಅನಾನುಕೂಲಗಳಿದೆ ನೋಡುವಂಥ ಸಮಯ. ನೋಡಿ, ಸ್ವಂತ ಪ್ರಯತ್ನದಿಂದ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು. ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ, ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಅಂತ ಹೇಳುವಂಥದ್ದು ಅಂದರೆ ನೀವೇನಾದರೂ ಒಂದು ಕೆಲಸ ಕಾರ್ಯ ಮಾಡ್ಕೊಳ್ಬೇಕಂತಂದ್ರೆ ಸ್ವಂತ ಕೆಲಸದಲ್ಲಿ ವಿಶೇಷವಾಗಿರುವಂಥದ್ದು. ಏನೋ ಈಗ ಕೆಲವರು ಎರಡೆರಡು ಕೆಲಸ ಮಾಡ್ತಾ ಇರ್ತಾರೆ, ಕೆಲವರು ಸ್ವಂತ ಕೆಲಸನೂ ಮಾಡ್ತಾ ಇರ್ತಾರೆ, ಮತ್ತು ಬೇರೆ ಕಡೆನೂ ಆ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತಾರೆ. ಆದರೆ ನೋಡಿ, ಇದನ್ನು ವಿಶೇಷವಾಗಿ ನಿಮ್ಮ ಸ್ವಂತ ಏನು ಕೆಲಸಗಳು ನಿಮ್ಮ ಮಾಡ್ಕೊಳ್ತಾ ಇರ್ತಾರೆ ಅವರು ಅದರಿಂದ ನಿಮಗೆ ಹಣದ ಒಳ ಹರಿವು ಕೂಡ ಹೆಚ್ಚಾಗುವಂಥದ್ದು, ಹಣದ ನಿರೀಕ್ಷೆ ಕೂಡ ನೀವು ಇದನ್ನು ಮಾಡ್ಬೋದಾಗಿದೆ ಮಿಥುನ ರಾಶಿಯವ್ರಿಗೆ. ಇನ್ನು ಎಲ್ಲ ಕಾರ್ಯಗಳಲ್ಲಿ ಆಸಕ್ತಿಯಿಂದ ಕಾರ್ಯನಿರ್ವಹಿಸಿವ್ರಿ ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ನೋಡಿ, ವಿಶೇಷವಾಗಿರುವಂಥದ್ದು ಮಾಡತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ಕೂಡ ನಿಮಗೆ ಇದನ್ನ ಆಸಕ್ತಿ ಹೆಚ್ಚಾಗುತ್ತೆ. ವಿಶೇಷವಾಗಿರುವಂಥದ್ದು ಯಾಕೆಂದರೆ ಆಸಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಾಗ ಎಲ್ಲವೂ ಕೂಡ ಅನುಕೂಲಗಳಾಗುತ್ತೆ. ಏನಾದರೂ ತೊಂದರೆಗಳಿದ್ದರೂ ಕೂಡ, ತೊಡಕುಗಳಿದ್ದರೂ ಕೂಡ, ಆತಂಕಗಳಿದ್ದರೂ ಕೂಡ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಕಟಕ ರಾಶಿಗಳು ಇರ್ತಾರೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂತಹ ಮುನ್ಸೂಚನೆ ಸಿಗುವಂಥದ್ದು. ಯಾವುದೇ ಒಂದು ಕಾರ್ಯದಲ್ಲಿ ಮದುವೆ ಏನಾದರೂ ವಿಳಂಬ ಆಗ್ತಾ ಇತ್ತಂದರೆ, ಭೂಮಿ ವಿಚಾರದಲ್ಲಿ ತೊಂದರೆ ಆಗ್ತಾ ಇತ್ತು ಅಂದರೆ, ಮನೆಯಲ್ಲಿ ಏನಾದರೂ ಮಂಗಳ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರು ಕೂಡ ಇದನ್ನು ನಿಮಗೆ ಅನುಕೂಲಗಳಾಗುವಂಥದ್ದು. ಇನ್ನು ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ, ನೋಡ್ಕೊಳ್ಬೇಕು. ನೋಡಿ, ಮಾನಸಿಕವಾಗಿ ನೆಮ್ಮದಿಯನ್ನು ಕಳ್ಕೊಳ್ತೀರಾ ಅಂತ ಹೇಳ್ತೀರಾ. ಹಾಗಾಗಿ ಅದ್ರ ಕಡೆ ಗಮನವನ್ನು ಕೊಡಬೇಕು ಕರ್ಕಾಟಕ ರಾಶಿಯವರು. ಯಾವುದೇ ವಿಚಾರದಲ್ಲಿ ಆಗಲಿ ಸುಮ್ಮನೆ ವಿನಾಕಾರಣ
ಯಾವುದೋ ಒಂದು ಜಗಳಗಳು ಮಾಡ್ಕೊಳ್ಳುವಂಥದ್ದು, ವ್ಯಾಪಾರ ಉದ್ಯೋಗಗಳಲ್ಲಿ ಕಿರಿಕಿರಿ ಮಾಡ್ಕೊಳ್ಬೇಡಿ ಇವತ್ತು. ಹಾಗಾಗಿ ಮಾನಸಿಕವಾಗಿ ಕುಗ್ಗೋಗ್ತೀರಾ, ನೆಮ್ಮದಿ ಕಳೆದುಕೊಳ್ಳುವ ಮುನ್ಸೂಚನೆ ಕೂಡ ಇರುವಂಥದ್ದು. ಹಾಗಾಗಿ ನೋಡಿಕೊಂಡು ದಿನವನ್ನು ಕಳೆಬೇಕು ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ಕೆಲವೊಂದು ಮಾಡಬೇಕಾಗಿರೋ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ತೋರಿಸ್ತಾ ಇದೆ ಅಂತಂದರೆ ಸ್ವಲ್ಪ ತಡ ಆಗ್ಬೋದು, ಅಥವಾ ಏನೋ ಇವತ್ತು ಈ ಕೆಲಸ ಆಗಬೇಕು ಅಂದ್ಕೊಂಡಿರೋದು ಅದು ಆಗಲ್ಲ ಅಂತ ಶಾಸ್ತ್ರದಲ್ಲಿ ಅಂದರೆ ಜಾತಕ ಫಲದಲ್ಲಿ ಇರುವಂಥದ್ದು. ಹಾಗಾಗಿ ಹಿನ್ನಡೆ ಆದರೂ ಪರವಾಗಿಲ್ಲ, ಸ್ವಲ್ಪ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಜವಾಬ್ದಾರಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲಗಳಾಗುತ್ತೆ. ಇನ್ನು ಅನಿರೀಕ್ಷಿತ ಧನಲಾಭ ಕೂಡ ಸಾಧ್ಯತೆ ಇದೆ ನೋಡಿ, ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಅನಿರೀಕ್ಷಿತವಾಗಿ ಏನಾದರೂ ಹಣ ಕಳ್ಕೊಂಡಿದ್ರೆ, ಅಥವಾ ಹಣ ಏನಾದರೂ ಬರಬೇಕಾಗಿದ್ದು, ಅಥವಾ ಏನೋ ಒಂದು ಯಾವುದೋ ಒಂದು ಅನಿರೀಕ್ಷಿತ ಕಡೆಯಿಂದ ನಿಮಗೆ ಹಣ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಈ ದಿನ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿ, ನೌಕರರಿಗೆ ಹೆಚ್ಚಿನ ಅಧಿಕಾರ ದೊರೆಯುತ್ತದೆ ಅಂತ ಹೇಳುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳಿರ್ತೀರಾ, ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತೀರಾ, ಎಲ್ಲ ಒಂದು ಹತ್ರ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತೀರಾ, ಬಡ್ತಿ ಸಿಕ್ಕಿರಲ್ಲ, ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಆಗಿರಲ್ಲ, ಅವರೆಲ್ಲರಿಗೂ ಕೂಡ ತುಂಬ ಒಳ್ಳೆಯ ದಿನಗಳು, ಶುಭ ದಿನಗಳು ಅಂತ ಹೇಳ್ಬೋದು, ಅನುಕೂಲಗಳಾಗುತ್ತೆ. ನಿಮಗೆ ಇನ್ನೂ ಉನ್ನತ ಮಟ್ಟಕ್ಕೆ ಅಧಿಕಾರ ಸಿಗುವಂತಹ ಒಂದು ಅವಕಾಶಗಳು ಕೂಡ ಇದನ್ನು ಜಾಸ್ತಿ ಇರುವಂಥದ್ದು ಕನ್ಯಾ ರಾಶಿಯವರಿಗೆ. ಇನ್ನು ವ್ಯಾಪಾರಿಗಳಿಗೆ ಉತ್ತಮ ಲಾಭ ಕೂಡ ದೊರಕುವಂಥದ್ದು, ವ್ಯಾಪಾರಿಗಳಿಗೆ ಅನುಕೂಲ ಆಗುತ್ತೆ, ಉತ್ತಮವಾದ ಒಂದು ಲಾಭದಾಯಕ ಆಗಿರುವಂಥದ್ದು ನೋಡ್ಬೋದು ಕನ್ಯಾ ರಾಶಿಯವರಿಗೆ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಹೇಳಿ. 24/7 24/7/1994. 1994. ಸಮಯ ಮಧ್ಯಾಹ್ನ 3:30. ಮಧ್ಯಾಹ್ನ 3:30. ನಿಮ್ಮ ಹೆಸರು ಹೇಳಿ. ಗಿಳಿಯರ್ ಅಂತ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಪ್ರಶ್ನೆ ಏನಿದೆ ಕೇಳಿ. ಗುರುಗಳೇ, ಏನೇ ಕೆಲಸ ಮಾಡಿದ್ರು ಆಗ್ತಾ ಇಲ್ಲ. ಓಕೆ. ತುಂಬಾ ಈಗ ಅಂದ್ರೆ ಸಮಾಜದ ಚಟುವಟಿಕೆಗಳಲ್ಲಿ ತುಂಬಾ ತೊಡಸ್ಕೊಂಡಿದ್ದೀನಿ. ನಮ್ದು ಯಾವ್ದೋ ಒಂದು ಕೆಲವೊಂದು ಕಚೇರಿ ಇದೆ, ಅದ್ರಲ್ಲಿ ಏನೇ ಮಾಡ್ತಾ ಇದ್ರು ಕೂಡ ಯಾವ್ದೇ ಕೆಲಸಗಳು ಆಗ್ ಬರ್ತಾ ಇಲ್ಲ. ಎಲ್ರು ನನ್ನ ಒಂಥರ ಬೇರೆ ತರನೇ ನೋಡ್ತಾ ಇದಾರೆ. ಓಕೆ. ಸೊ ಏನು ಮುಂದೆ ನಾನು ಇದೆಲ್ಲ ಕಂಟಿನ್ಯೂ ಮಾಡ್ಬೋದೋ, ಅಥವಾ ಇದು ಬಿಟ್ಬಿಟ್ಟು ಸುಮ್ಮನೆ ನನ್ನ ಕೆಲಸ ಏನಿದೆ ನಾನು ನೋಡ್ಕೊಳ್ಳ ಅಂತ? ಇಲ್ಲ, ಏನು ತೊಂದರೆ ಇಲ್ಲ ನೋಡಿ. ಲಗ್ನದಲ್ಲಿ ನಿಮಗೆ ಶನಿ ಇರೋದ್ರಿಂದ ಸ್ವಲ್ಪ ಮಾಡುವಂತಹ ಕೆಲಸ ಕಾರ್ಯಗಳು ಯಾರು ಕೂಡ ನಿಮಗೆ ಗುರುತಿಸಿಲ್ಲ ಅಂತ ಇರುವಂಥದ್ದು. ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ. ಈಗ ಒಂದು ಕೆಲಸ ಕಾರ್ಯ ಮಾಡ್ತಿದ್ದೀರಾ ಅಂತಾಗ ನಿಮ್ಮಲ್ಲಿ ಅದರ ಬಗ್ಗೆ ಯೋಚನೆ ಇದ್ದು ಅದು ಒಳ್ಳೆ ಕೆಲಸ, ಅದು ಮಾಡ್ತಾ ಇರೋದು ನಮ್ಗೆ ಅನುಕೂಲ ಆಗುತ್ತೆ ಅಂದರೆ ಇವತ್ತಲ್ಲೇ ನಾಳೆ ನಿಮಗೆ ಅನುಕೂಲಗಳಾಗುತ್ತೆ, ಗುರುತಿಸುವಂಥ ಲಕ್ಷಣಗಳು ಇರುತ್ತೆ. ಹಾಗಾಗಿ ಯಾವುದೇ ಏನು ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಿರ ಕೆಲಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ನೀವು ತೊಡಗಿಸ್ಕೊಳ್ಳಿ. ಯಾಕಂದರೆ ಇವತ್ತು ಕಷ್ಟ ಆಗ್ಬೋದು, ಮುಂದಿನ ದಿನಗಳು ತುಂಬ ಅಭಿವೃದ್ಧಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಹಿಡಿದ ಕೆಲಸಗಳನ್ನು ಬಿಡಬಾರ್ದು. ಯಾಕಂದರೆ ನಿಮ್ಮ ಜಾತಕ ಫಲದಲ್ಲಿ ಹೇಳುವಂಥದ್ದು ಕೆಲವೊಂದು ಮೂರನೇ ವ್ಯಕ್ತಿಗಳಿಂದ ನಿಮಗೆ ತೊಂದರೆಗಳು ಆಗ್ತಾ ಇರುತ್ತೆ. ಬೇರೆಯವ್ರ ಮಾತು ಕೇಳುವಂಥದ್ದು, ಅಥವಾ ಎಲ್ಲೋ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಅವ್ರು ಬೇರೆಯವ್ರು ಬಂದು ನಿಮಗೆ ಮಾಡಲಿಕ್ಕೆ ಆಗದಿರೋ ಥರ ಮಾಡೋದು, ಇಲ್ಲ ಬೇರೆ ಏನೋ ಮಾತುಗಳು ಕೇಳುವುದು, ಈ ರೀತಿ ಆದಾಗ ತೊಂದರೆಗಳು ತೊಡಕುಗಳಂತಾಗುತ್ತೆ. ಹಾಗಾಗಿ ಸ್ವಲ್ಪ ಕೊಂಚ ಸ್ನೇಹಿತರಿಂದ ಸ್ವಲ್ಪ ದೂರ ಇರಬೇಕು ಅಂತ ಹೇಳುವಂಥದ್ದು. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿನೋ ಅಥವಾ ಕೆಲಸ ಕಾರ್ಯಗಳಲ್ಲಿ ನೀವು ಆಸಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಮುಂದಿನ ದಿನಗಳು ತುಂಬ ವಿಶೇಷವಾಗಿರುತ್ತೆ, ಅನುಕೂಲಗಳಾಗುತ್ತೆ ಅಂತಲೂ ಕೂಡ ಹೇಳ್ಬೋದಪ್ಪ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಇನ್ನು ಕೊನೆಯ 6 ರಾಶಿಗಳು ಹೇಗಿವೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿ ತುಲಾ ರಾಶಿ. ನೋಡಿ, ಮುಂದಿನ ರಾಶಿ ತುಲಾರಾಶಿ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಈ ದಿನ ತುಲಾರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ, ಅನಾನುಕೂಲಗಳಿದೆ ನೋಡುವಂಥದ್ದು. ತುಲಾರಾಶಿಯವರಿಗೆ ನೂತನ ವ್ಯಾಪಾರಗಳಿಗೆ ಉತ್ತಮ ಕಾಲ ಅಂತ ಹೇಳ್ತಾರೆ. ಯಾರೆಲ್ಲ ತುಲಾರಾಶಿಗಳು ಹೊಸದಾಗಿ ಏನೊಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡ್ಕೊಂಡಿರ್ತೀರಾ, ಏನೋ ಒಂದು ವ್ಯಾಪಾರ ಮಾಡಬೇಕು ಅಂದ್ಕೊಂಡು ತುಂಬ ದಿನಗಳಿಂದ ಕಾಯ್ತಾ ಇರ್ತಾರೆ, ಇವಾಗ ನೀವು ಅದನ್ನು ಪ್ರಾರಂಭ ಮಾಡಿರ್ತೀರಾ, ಅವರಿಗೆ ತುಂಬ ಉತ್ತಮ ಕಾಲಗಳು. ನೋಡಿ, ತುಂಬ ಚೆನ್ನಾಗಿ ನಿಮ್ಮ ವ್ಯಾಪಾರ ಉದ್ಯೋಗಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಯಾಕಂದರೆ ಮೊದಲನೇ ನಿಮಗೆ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತಂದರೆ ಮುಂದೆ ಮಾಡಲಿಕ್ಕೆ ಕೂಡ ಅನುಕೂಲಗಳಾಗುತ್ತೆ. ಹಾಗಾಗಿ ಯಾವುದೇ ಕೆಲಸ ನೀವು ಹಮ್ಮಿಕೊಂಡ್ರು ಕೂಡ ಅದನ್ನು ಕೈ ಬಿಡಬೇಡಿ. ಯಾವುದು ಸ್ವಲ್ಪ ತೊಂದರೆಗಳು ತೊಡಕುಗಳಾದರೂ ಕೂಡ ಅದನ್ನು ಉನ್ನತ ಮಟ್ಟಕ್ಕೆ ಮುಂದಕ್ಕೆ ಹೋಗುವಂತಹ ಪ್ರಯತ್ನವನ್ನು ಪಡಿ, ನಿಮಗೆ ಅನುಕೂಲಗಳಾಗುತ್ತೆ ತುಲಾರಾಶಿಯವರಿಗೆ ಅಂತ ಹೇಳ್ಬೋದು. ಇನ್ನು ಕೃಷಿಕರಿಗೆ ಹೆಚ್ಚಿನ ಲಾಭದಾಯಕ ಕೂಡ ಆಗುವಂಥದ್ದು. ಯಾರೆಲ್ಲ ತುಲಾರಾಶಿಯವರು ಕೃಷಿಕರು ಇರ್ತೀರ, ಅವ್ರಿಗೂ ಕೂಡ ತುಂಬ ಹೆಚ್ಚಿನದಾಗಿ ಲಾಭದಾಯಕವಾಗುತ್ತೆ, ಅನುಕೂಲಗಳಾಗುತ್ತೆ. ಕೃಷಿಯಲ್ಲಿ ಕೃಷಿ ಉತ್ಪನ್ನಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ತುಂಬ ವಿಶೇಷವಾಗಿರುವಂಥ ಅನುಕೂಲಗಳಾಗುತ್ತೆ. ಅದೇ ಆರೋಗ್ಯ ಕೂಡ ಚೇತರಿಕೆ ಕಾಣುವಂಥದ್ದು. ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ, ತೊಂದರೆಗಳಿತ್ತಂದರೆ ಆರೋಗ್ಯದ ವಿಚಾರವಾಗಿ ಕೂಡ ನಿಮಗೆ ಅನುಕೂಲಗಳಾಗುತ್ತೆ, ಚೇತರಿಕೆ ಕಾಡುವಂತಹ ಒಳ್ಳೆಯ ದಿನಗಳು ಕೂಡ ಮುಂದೆ ಇರುವಂಥದ್ದು ಕೂಡ ನೋಡ್ಬೋದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಇದನ್ನ ವ್ಯಾಪಾರದಲ್ಲಿ ಮಿತ್ರರ ಸಹಕಾರ ಸಿಗುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತಾರೆ, ನಿಮ್ಮ ವ್ಯಾಪಾರಗಳಲ್ಲಿ ಆಗಲಿ ವ್ಯವಹಾರಗಳಲ್ಲಿ ಆಗಲಿ ನಿಮ್ಮ ಮಿತ್ರರ ಸಹಕಾರದಿಂದ ಅನುಕೂಲ ಆಗುತ್ತೆ. ಅವರ ಸಹಕಾರ ಆಗ್ಬೋದು ಅಥವಾ ಸಲಹೆಗಳಿಂದ ನಿಮಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ, ಅನುಕೂಲಗಳು ಆಗುವಂಥ ದಿನ ಅಂತಲೂ
ಈ ದಿನ ಹೇಳ್ಬೋದು. ಇನ್ನು ವಿದೇಶದಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಪ್ರಾಪ್ತಿ ಆಗುತ್ತೆ ಅಂತ ನೋಡಿ. ವೃಶ್ಚಿಕ ರಾಶಿಯವರು ಏನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂತಹ ಅಲ್ಲಿ ಓದಬೇಕು ಅಥವಾ ವಿದೇಶದಲ್ಲಿ ಏನೋ ಒಂದು ಸ್ಟಡಿ ಮಾಡಬೇಕು ಅಂದ್ಕೊಂಡಿದ್ರೆ ನೋಡಿ, ಇವತ್ತು ಪ್ರಯತ್ನ ಪಡಬೇಕು ಅಂತ ಹೇಳುತ್ತೆ. ಈಗ ತುಂಬ ಜನ ಅನ್ಕೊಂಡ್ಬಿಟ್ಟಿರ್ತೀರ, ಆದರೆ ಅಯ್ಯೋ ಆಗಲ್ಲ, ನಮಗೆ ತೊಂದರೆಗಳಾಗ್ತಾ ಇದೆ, ಏನೋ ಕಷ್ಟ ಅದು ಇದ್ದಿದ್ದೇನೆ, ಕಷ್ಟ ಆಗ್ತಿದೆ ಅಂತ ಏನಾದರೂ ಅದನ್ನು ಕೈ ಬಿಡೋ ಒಂದು ಪ್ರಯತ್ನ ಇತ್ತು ಅಂತಂದರೆ ನೋಡಿ, ವೃಶ್ಚಿಕ ರಾಶಿಯವರು ಅವಶ್ಯಕವಾಗಿ ಅದಕ್ಕೆ ಇವಾಗಿಂದ ಒಂದು ಪ್ರಯತ್ನವನ್ನು ಪಡಿ. ವಿದೇಶದಲ್ಲಿ ಏನಾದರೂ ಓದಬೇಕು ಅಂದ್ಕೊಂಡಿದ್ರೆ ಅದಕ್ಕೋಸ್ಕರ ನೀವು ಏನೆಲ್ಲ ಸ್ವಲ್ಪ ಕಷ್ಟಗಳು ಬೀಳ್ಬೇಕು ಅದನ್ನೆಲ್ಲ ಇವಾಗ ಕಷ್ಟಪಟ್ಟಾಗ ನಿಮಗೆ ಅನುಕೂಲಗಳಾಗುತ್ತೆ. ಕಷ್ಟ ಆದರೂ ಕೂಡ ಅದಕ್ಕೆ ಸ್ವಲ್ಪ ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿರಿ. ವಿದೇಶದ ವಿಚಾರವಾಗಿ ಅನುಕೂಲಗಳಾಗುತ್ತೆ ಅಂತಲೂ ಕೂಡ ಹೇಳ್ಬೋದು ಈ ದಿನ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸು ರಾಶಿಯವರಿಗೆ ನೋಡಿದಾಗ ಆಟೋಮೊಬೈಲ್ಸ್ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಲಿದೆ ಅಂತ ಹೇಳುವಂಥದ್ದು. ಯಾರೆಲ್ಲ ಈ ಧನಸು ರಾಶಿಗಳು ಇರ್ತೀರಾ, ಈ ಆಟೋಮೊಬೈಲ್ಸ್ ಎಲ್ಲ ಏನು ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರಾ, ಇದರ ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ. ಅಂದರೆ ಕೆಲಸಗಳು ಜಾಸ್ತಿ ಆಗುವಂಥದ್ದು ಅಥವಾ ನಿಮ್ಮ ಕೆಲಸ ಕಾರ್ಯದಲ್ಲಿ ಸುಮ್ಮನೆ ವಿನಾಕಾರಣ ತೊಂದರೆಗಳು ಉಂಟಾಗಿ ಅದರಿಂದ ಒತ್ತಡ ಜಾಸ್ತಿ ಆಗುವಂಥದ್ದು ಕೂಡ ಇರುತ್ತೆ, ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕೂಡ ಕಳಿತೀರಾ ಅಂತ ಹೇಳುವಂಥದ್ದು. ಧನುರಾಶಿ ನೋಡ್ಕೊಳ್ಬೇಕು. ಮನೋರಂಜನೆಗೋಸ್ಕರ ಹೆಚ್ಚು ಸಮಯವನ್ನು ಕಳೆದಾಗ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಯಾವುದು ಕೂಡ ಅಭಿವೃದ್ಧಿ ಆಗಲ್ಲ, ಅನುಕೂಲಗಳಾಗಲ್ಲ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ದಿನವನ್ನು ಕಳೆಯಬೇಕಾಗುತ್ತೆ ಧನಸು ರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ವ್ಯವಹಾರದಲ್ಲಿ ಎಚ್ಚರ ವಹಿಸಿ ಅಂತ ಹೇಳ್ತಾ ಇರುವಂಥದ್ದು. ಯಾರೆಲ್ಲ ಮಕರ ರಾಶಿಗಳಿರ್ತೀರಾ, ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಮಾಡಬೇಕು. ಇವತ್ತೇನಾದರೂ ಒಂದು ಭೂಮಿ ವಿಚಾರದಲ್ಲಿ ಆಗಲಿ ಅಥವಾ ಯಾವುದೋ ಒಂದು ವ್ಯವಹಾರ ಮಾಡ್ಕೋಬೇಕು, ಒಂದು ಸೈಟ್ ತೊಗೊಳ್ಳೋ ವಿಚಾರನೋ ಅಥವಾ ಬೇರೆ ಯಾವುದೋ ಮನೆಯಲ್ಲಿ ಏನಾದರೂ ಒಂದು ವ್ಯವಹಾರದಲ್ಲಿ ವಿಚಾರವಾಗಿ ಏನಾದರೂ ಒಂದು ಸಭೆ ಇತ್ತು ಅಂತಂದರೆ ನೋಡಿಕೊಂಡು ವ್ಯವಹಾರಗಳನ್ನು ಮಾಡ್ಕೊಳ್ಳಿ, ಜಾಗೃತೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಸಹಕಾರ ಸಂಘ ಕ್ಷೇತ್ರದವ್ರಿಗೂ ಉತ್ತಮ ಲಾಭದಾಯಕರು. ಒಂದು ಏನಾದರೂ ಈ ಸಹಕಾರ ಸಂಗಮದಲ್ಲಿ ಕೆಲಸ ಮಾಡೋರಿಗೂ ಕೂಡ ಲಾಭದಾಯಕವಾಗಿರುತ್ತೆ. ಇನ್ನು ಆ ಖರ್ಚುಗಳು ಕೂಡ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಮಕರ ರಾಶಿಯವರು ನೋಡ್ಕೊಳ್ಬೇಕು, ಖರ್ಚುಗಳು ಹೆಚ್ಚು ಅಂತ ಹೇಳುವಂಥದ್ದು. ಅಂದರೆ ಸುಮ್ಮನೆ ವಿನಾಕಾರಣ ನೀವು ಹಣವನ್ನು ವ್ಯಯ ಮಾಡ್ತೀರಾ ಅಂತ ಇದೆ. ಹಾಗಾಗಿ ನೋಡಿಕೊಂಡು ಜಾಗೃತರಿಂದ ಹಣವನ್ನು ಇದನ್ನು ಖರ್ಚು ಮಾಡಿ ನಿಮಗೆ ಅನುಕೂಲಗಳಾಗುತ್ತೆ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಹಿರಿಯರ ಭೇಟಿಯಿಂದ ನೆಮ್ಮದಿ ಪ್ರಾಪ್ತಿಯಾಗುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತಾರೆ ನೋಡಿ, ಹಿರಿಯರನ್ನು ಭೇಟಿ ಮಾಡಿ, ಹಿರಿಯರ ಮಾರ್ಗದರ್ಶನವನ್ನು ತಗೊಳ್ಳಿ. ಅವರ ಮಾತುಗಳಿಂದಾಗಲಿ ಅವರ ಮಾರ್ಗದರ್ಶನದಿಂದಾಗಲಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ನೆಮ್ಮದಿ ಸಿಗುವಂಥ ಯಾವುದೋ ಒಂದು ವಿಚಾರಕ್ಕೆ ನೆಮ್ಮದಿ ಕಳ್ಕೊಂಡ್ಬಿಟ್ಟಿರ್ತೀರಾ. ಮನೆಯಲ್ಲಿ ಕುಟುಂಬ ವಿಚಾರದಲ್ಲಿನೋ ಅಥವಾ ಭಾಳ ಸಂಗಾತಿಯ ವಿಚಾರದಲ್ಲಿನೋ ಅಥವಾ ಒಂದು ಕೆಲಸದ ಒತ್ತಡದಲ್ಲಿನೋ ಏನೋ ಒಂದು ನೆಮ್ಮದಿ ಕಳೆದುಕೊಳ್ಳುವ ಸಂಭವ ಇರುತ್ತೆ. ಹಾಗಾಗಿ ಇವರು ಹಿರಿಯರ ಅವರ ಒಳ್ಳೆಯ ಮಾತುಗಳಿಂದಾಗಲಿ ಅವರ ಅನುಭವದ ಮಾತುಗಳಿಂದ ನಿಮಗೆ ಅನುಕೂಲಗಳಾಗುತ್ತೆ. ಮಾನಸಿಕವಾಗಿ ಕೂಡ ನಿಮಗೆ ನೆಮ್ಮದಿ ಸಿಗುವಂತ ನೋಡ್ಬೋದು ಕುಂಭರಾಶಿಯವರಿಗೆ. ಇನ್ನು ಕೆಲಸದಲ್ಲಿ ಅನುಕೂಲ ಆಗುತ್ತೆ, ಹಣಕಾಸಿನ ತೊಂದರೆ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತೇನೆ. ಕೆಲಸ ಕಾರ್ಯಗಳು ಕೂಡ ನಿಮ್ಗೆ ಅನುಕೂಲಗಳಾಗುವಂಥದ್ದು. ಮತ್ತು ವಿಶೇಷ ನೋಡಿ, ಮಾನಸಿಕ ಹಣಕಾಸಿನ ತೊಂದರೆ ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಏನಾದರೂ ಹಣಕಾಸಿನಾಗಿ ತೊಂದರೆಗಳಿದ್ರೂ ಕೂಡ ಕುಂಭರಾಶಿಯವರಿಗೆ ದಿನ ನಿವಾರಣೆ ಆಗುವಂತಹ ಮುನ್ಸೂಚನೆ ಕೂಡ ಇರುವಂಥದ್ದು ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಆಸ್ತಿ ವಿಷಯದಲ್ಲಿ ಎಚ್ಚರ ವಹಿಸುವುದು ಸೂಕ್ತ. ನೋಡಿ, ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ಆಸ್ತಿ ವಿಚಾರದಲ್ಲಿ ಏನಾದರೂ ಜಗಳಗಳಿತ್ತು ಅಂತಂದರೆ ಅಥವಾ ಆಸ್ತಿ ತಗೋಬೇಕು ಅಥವಾ ಮಾರಾಟ ಮಾಡಬೇಕು ಅಂದ್ಕೊಂಡಿದ್ರೆ ಆಸ್ತಿ ವಿಚಾರದಲ್ಲಿ ಏನಾದರೂ ಅಂದರೆ ಸೋದರ ಒಂದು ಬಾಧೆ ಏನಾದರೂ ಇತ್ತು ಅಂದರೂ ಕೂಡ ನೋಡ್ಕೊಳ್ಬೇಕು, ಎಚ್ಚರಿಕೆ ವಹಿಸಿ ಮಾತಾಡ್ಕೊಳ್ಳಿ. ಸುಮ್ಮನೆ ವಿನಾಕಾರಣ ಸುಮ್ಮನೆ ತಕರಾರುವ ಆಸ್ತಿಗಳು ತಗೊಳ್ಳುವಂಥದ್ದು ಅಥವಾ ಏನೋ ತೊಂದರೆಗಳು ಮಾಡ್ಕೊಳ್ಳುವಂತಹ ಮುನ್ಸೂಚನೆಗಳು ಲಕ್ಷಣಗಳು ಇರುತ್ತೆ. ಹಾಗಾಗಿ ನೋಡಿಕೊಂಡು ದಿನವನ್ನು ನೀವು ಈ ದಿನ ಕಳಿಬೇಕಾಗುತ್ತೆ ಮೀನರಾಶಿಯವ್ರಿಗೆ. ಇನ್ನು ಆರ್ಥಿಕ ಕೊರತೆ ನೀಗುವುದರಿಂದ ನೆಮ್ಮದಿ ಕೂಡ ದೊರಕುವಂಥದ್ದು. ಆರ್ಥಿಕ ಕೊರತೆ ನೀಗುತ್ತೆ ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ. ಏನಾದರೂ ಸಾಲಬಾಧೆ ಇತ್ತು ಅಂದರೂ ಕೂಡ ನಿಮಗೆ ಈ ದಿನ ನಿವಾರಣೆ ಆಗುವಂತಹ ಲಕ್ಷಣಗಳು ಕೂಡ ಗೋಚರ ಫಲದಲ್ಲಿ ಇರೋದ್ರಿಂದ ನೆಮ್ಮದಿಯ ವಾತಾವರಣ ಕೂಡ ನೀವು ಈ ದಿನ ನೋಡ್ಬೋದಾಗಿದೆ ಮೀನರಾಶಿಯವರು. ಇನ್ನು ದ್ವಾದಶ ರಾಶಿಗಳ ಅಂದರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಇವತ್ತಿನ ದಿನ ಭವಿಷ್ಯ ಹೇಗಿತ್ತು ಅಂತ ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರೂಜಿಯವರು ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ, ನಾವು ಅವಾಗಲೇ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಕುಂಭ ವಿವಾಹ ಅಂತ ಹೇಳಿದ್ವಿ. ಯಾಕೆ ಈ ಕುಂಭ ವಿವಾಹ ಮತ್ತು ಕದಲಿ ವಿವಾಹಗಳನ್ನು ಮಾಡ್ಕೊಳ್ಬೇಕು ಅಂತ. ನಾವು ಸಾಮಾನ್ಯವಾಗಿ ವಿವಾಹ ವಯಸ್ಕರಿಗೆ ಏನಾದರೂ ವಿವಾಹದಲ್ಲಿ ಅಡೆತಡೆ ಉಂಟಾಗ್ತಾ ಇತ್ತು ಅಂದರೆ, ಮನೆಯಲ್ಲಿ ಮದುವೆಗೆ ಒಪ್ತಾ ಇಲ್ಲ ಅಂತಂತಂದರೆ ಅಥವಾ ಮದುವೆ ಅವ್ರಿಗೆ ಇಷ್ಟನೇ ಇಲ್ಲ ಮದುವೆ ಆಗಬೇಕು ಅಂತ. ಯಾಕಂದರೆ ಕೆಲವೊಬ್ರು ಇರ್ತಾರೆ ಅವರು ಆಧ್ಯಾತ್ಮಿಕದೆಡೆ ಹೋಗುವಂಥದ್ದು ಅಥವಾ ಕೆಲವೊಂದು ಅವ್ರಿಗೇನಾದರೂ ಲಗ್ನದಲ್ಲಿ ಏನಾದರೂ ಕೇತುನೋ ರಾಹುನೋ ಏನಾದರೂ ಇತ್ತು ಅಂತಂದರೆ ಆಧ್ಯಾತ್ಮಿಕ ಒಲವು ಹೆಚ್ಚಾಗುತ್ತೆ ಅಂತ ಹೇಳುತ್ತೆ. ಈ ಸಂಸಾರ ಸಾಗರ ಕೂಟದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಆಗುವಂಥದ್ದು, ಮದುವೆನೇ ಬೇಡ ಅಂತ ಇರ್ತಾರೆ. ಈ ರೀತಿ ಏನಾದರೂ ತೊಂದರೆಗಳು ಆಗ್ತಾ ಇತ್ತು ಅಂತಂದರೆ, ಅಥವಾ ಏನಾದರೂ ಮದುವೆ ಕೂಡಿ ಅದು ಬಿಟ್ಟೋಗುವಂಥದ್ದು, ಒಂದು 2-3 ಸಾರಿ ಏನಾಗ್ಬಿಡುತ್ತೆ ಮದುವೆ ಹೆಣ್ಣು ನೋಡೋದು ಒಪ್ಪಿಗೆ ಆಗಿ ಮತ್ತೆ ಅದು ಬಿಟ್ಟೋದ್ರು ಅಂತಂದರೆ ಎಂಥವ್ರಿಗೂ ಕೂಡ ಅದು ಅದ್ರ ಬಗ್ಗೆ ಬೇಸರ ಉಂಟಾಗ್ಬಿಡುವಂಥದ್ದು. ಹಾಗಾಗಿ ಈ ರೀತಿ ಏನಾದರೂ ಜನ್ಮ ಜಾತಕದಲ್ಲಿ ನೋಡಿಕೊಂಡು ಅದರಲ್ಲಿ ತೊಂದರೆಗಳಿತ್ತಂದರೆ ಕದಲಿ ವಿವಾಹ ಮತ್ತು ಕುಂಭ ವಿವಾಹವನ್ನು ನಾವು ಅವಶ್ಯಕವಾಗಿ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ. ನೋಡಿ, ಈ ಯಾರೆಲ್ಲ ಹೆಣ್ಣು ಮಕ್ಕಳಿಗೆ ಅಂದರೆ ವಧು ಅಂತ ಹೇಳ್ತೀವಿ, ವಧುಗೆ ನಾವೇನು ಮಾಡಬೇಕು ಕುಂಭ ವಿವಾಹ ಮಾಡುವಂಥದ್ದು. ವರನಿಗೆ ಒಂದು ಗಂಡು ಮಕ್ಕಳಿಗೆ ನಾವು ಕದಲಿ ವಿವಾಹ ಅಂತ ಮಾಡ್ತೀವಿ. ಯಾಕಂದರೆ ಈ ಕದಲಿ ವಿವಾಹವನ್ನು ಮಾಡಿದಾಗ ಕದಲಿ ವೃಕ್ಷ ಛೇದನವನ್ನು ಮಾಡ್ತೀವಿ. ಕುಂಭ ವಿವಾಹ ಮಾಡಿದಾಗ ಕುಂಭದ ನೀರನ್ನು ಅವರೊಂದು ತಾಯಿಯ ಒಂದು ಏನು ಒಂದು ತಲೆಯಿಂದ ಮೇಲೆ ಹಾಕುವಂಥದ್ದು ನೀರನ್ನು, ಈ ರೀತಿ ನಾವು ಅದನ್ನು
ಸಂಪ್ರೋಕ್ಷಣೆಯನ್ನು ಮಾಡಿಕೊಂಡಾಗ ಅನುಕೂಲಗಳಾಗುತ್ತೆ. ಮದುವೆ ವಿಚಾರದಲ್ಲಿ ಏನಾದರೂ ತೊಂದರೆಗಳು ಉಂಟಾಗಿದ್ರು ಕೂಡ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಕುಂಭ ವಿವಾಹ ಮತ್ತು ಕದಲಿ ವಿವಾಹದಲ್ಲಿ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಆನಂದ್ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ಪಾಪು ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹುಟ್ಟಿದ ದಿನಾಂಕ 23/5/2024. 23/5/2024. ಸಮಯ 9:36 ರಾತ್ರಿ. ರಾತ್ರಿ 9:36. ಮಗು ಹೆಸರು? ನಮಸ್ತೆ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಹಲೋ. ಹಾಂ, ನಮಸ್ತೆ. ಹೇಳಿಪ್ಪ. ಇದು ಬೆಳಗ್ಗೆ 9:36ನಾ? ಬೆಳಗ್ಗೆನಾ? ಅಲ್ಲ ಸ್ವಾಮಿಗಳೇ, ರಾತ್ರಿ. ಹಾಂ. ನಕ್ಷತ್ರ ರಾಶಿ ಗೊತ್ತಿದ್ಯಾ ಮಗುಗೆ? ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿನಾ? ಹೌದು ಸ್ವಾಮಿ. ಓಕೆ, ಏನು ಪ್ರಶ್ನೆ ಇತ್ತು? ಸ್ವಾಮಿ ಹೆಂಗಿದೆ ಮುಂದೆ ಭವಿಷ್ಯ ಅಂತ. ಓಕೆ, ಮಗುವಿನ ವಿದ್ಯಾಭ್ಯಾಸದಲ್ಲಿ ತುಂಬ ವಿಶೇಷವಾಗಿರುವಂಥದ್ದು ಗುರು ನೋಡಿ, ಸ್ವಕ್ಷೇತ್ರದಲ್ಲಿ ಗುರು ಇರೋದ್ರಿಂದ, ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಮಗುವಿಗೆ ನೋಡಿ ವಿಶೇಷವಾಗಿ ಒಂದು ಆರೋಗ್ಯದ ನಿಮಿತ್ತನೂ ಕೂಡ ಅವರಿಗೆ ಅನುಕೂಲಗಳಿರುತ್ತೆ. ಅದ್ರ ಜೊತೆ ಏನಾಗುತ್ತೆ, ಈ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು, ಶೀತದ ಒಂದು ಸಂಬಂಧಪಟ್ಟಂಥದ್ದು ಅಥವಾ ಈ ವಿನಾಕಾರಣ ಈ ಕಫ ಕಟ್ಟುವಂಥದ್ದೆಲ್ಲ ಆಗ್ತಾ ಇರುತ್ತೆ. ಅದು ಸ್ವಲ್ಪ ಒಂದು ಮಗುವಿಗೆ ಒಂದು 3-4 ವರ್ಷವರೆಗೂ ನೀವು ನೋಡ್ಕೊಳ್ಬೇಕಾಗುತ್ತೆ. ಅದ್ರ ಬಿಟ್ಟು ಮಗುವಿನ ವಿಚಾರವಾಗಿ ನೋಡಿ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಇರುವಂಥದ್ದು, ಮಗುವಿಗೆ ಗುರುವಿನ ಅನುಗ್ರಹದಿಂದ ತುಂಬ ವಿಶೇಷವಾಗಿರುತ್ತೆ. ಅದ್ರ ಜೊತೆ ಸೂರ್ಯ ಮತ್ತು ಶುಕ್ರರ ಒಂದು ಸಂಯೋಗದಿಂದ ಕೂಡ ಮಗುವಿಗೆ ನೋಡಿ ಗೌರ್ಮೆಂಟ್ ಕೆಲಸ ಸಿಗುವಂಥದ್ದು ಕೂಡ ಇರುವಂಥದ್ದು. ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥದ್ದಾಗಲಿ ಅಥವಾ ಈ ಪೊಲೀಸ್ ಆಗುವಂಥದ್ದಾಗಲಿ, ಈ ರೀತಿ ಏನಾದರೂ ನೀವು ಓದಿಸ್ಬೇಕು ಅಂದ್ಕೊಂಡಿದ್ರೆ ಅವಶ್ಯಕವಾಗಿ ಮಗುವಿಗೆ ಓದಿಸಿ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿರುವಂಥದ್ದು. ಆರೋಗ್ಯನೂ ಕೂಡ ಇವು 4 ವರ್ಷ ಸ್ವಲ್ಪ ತೊಂದರೆ ಆಗ್ಬೋದು, ಅದರ ನಂತರ ಆರೋಗ್ಯದ ವಿಚಾರದಲ್ಲಿ ಕೂಡ ಅನುಕೂಲಗಳಾಗುತ್ತೆ ಅಂತ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ, ಗುರುಗಳೇ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.